ಕ್ಯಾಥಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಸಿಬಿಸಿಐ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ವೇಳೆ ಬಾಲ ಯೇಸು ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಕ್ಯಾಥಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾದ ಪ್ರಮುಖರು ಪಾಲ್ಗೊಂಡಿದ್ದರು. और राजधानी नई दिल्ली में इस समारोह का आयोजन किया जा रहा है. प्रसिद्ध डाक ये नई दिल्ली स्थित ಬಳಿಕ ಪ್ರಧಾನಿ ಸಿಬಿಸಿಐ 80 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಈ ಮಹತ್ತರ ಮೈಲಿಗಲ್ಲು ಸ್ಥಾಪನೆಯಲ್ಲಿ ಸಂಸ್ಥೆಯನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಇಟಲಿಯಲ್ಲಿ G7 ಶೃಂಗ ನಡೆದ ಸಂದರ್ಭದಲ್ಲಿ ಪೋಪ್ ಫ್ರಾನ್ಸಿಸ್ ಅವರಿಂದ ಭವ್ಯ ಸ್ವಾಗತ ದೊರೆತಿತ್ತು. ಕಳೆದ 3 ವರ್ಷಗಳಲ್ಲಿ 2ನೇ ಬಾರಿ ಅವರನ್ನು ಭೇಟಿ ಮಾಡುವ ಸದಾವಕಾಶ ತಮಗೆ ಲಭಿಸಿತ್ತು. ಅವರನ್ನು ಭಾರತಕ್ಕೆ ಬರುವಂತೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಸಂಕಲ್ಪವನ್ನು ಸಾಕಾರ ಮಾಡಲು ಯುವ ಜನರು ಸ್ಫೂರ್ತಿ ಮತ್ತು ಭರವಸೆ ನೀಡಿದ್ದಾರೆ. ವಿಶ್ವದ ಯಾವುದೇ ಭಾಗದಲ್ಲಿ ಸಂಕಷ್ಟದ ಸಮಯದಲ್ಲಿ ಭಾರತೀಯರು ಸಿಲುಕಿದ್ದರೆ ಅವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವ ಜವಾಬ್ದಾರಿ ನಿರ್ವಹಿಸಲಾಗುತ್ತಿದೆ. ತೊಂದರೆಯಲ್ಲಿ ಸಿಲುಕಿದ ಮಂದಿಯನ್ನು ದೇಶಕ್ಕೆ ಕರೆತರುವುದು ಕೇವಲ ರಾಜತಾಂತ್ರಿಕ ಕೆಲಸವಲ್ಲ, ಬದಲಾಗಿ ಅದು ನಮ್ಮ ಕರ್ತವ್ಯ. ಕಷ್ಟದಲ್ಲಿರುವವರನ್ನು ವಾಪಸ್ ಕರೆತರುವುದು ಮತ್ತು ಪ್ರತಿಯೊಬ್ಬ ನಾಗರಿಕರಿಗೆ ರಕ್ಷಣೆ ನೀಡುವುದು ನಮ್ಮ ಗುರಿ ಎಂದು ಹೇಳಿದರು. ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಅನೇಕ ದೇಶಗಳು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಬಡ ದೇಶಗಳಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಸಹಾಯ ಮಾಡಲಾಗಿತ್ತು. ಭಾರತ ಜಗತ್ತಿನ 150ಕ್ಕೂ ಅಧಿಕ ದೇಶಗಳಿಗೆ ಲಸಿಕೆ ಸೇರಿದಂತೆ ಇನ್ನಿತರೆ ಸಹಾಯ ಮಾಡಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಹಿಂಸಾಚಾರಗಳನ್ನು ಪ್ರಚೋದಿಸುವ ಪ್ರಯತ್ನಗಳು ಖಂಡನಾರ್ಹ. ಪ್ರೀತಿ, ಸೌಹಾರ್ದತೆ, ಭ್ರಾತೃತ್ವ ಮುಖ್ಯ. ಅಶಾಂತಿ ಮತ್ತು ಹಿಂಸಾಚಾರವನ್ನು ಹರಡುವ ಪ್ರಯತ್ನವನ್ನು ಎಲ್ಲರೂ ಖಂಡಿಸಬೇಕಿದೆ ಎಂದರು. ಯೇಸು ಕ್ರಿಸ್ತರು ಜಗತ್ತಿಗೆ ಸಹಾನುಭೂತಿ ಮತ್ತು ನಿಸ್ವಾರ್ಥ ಮಾರ್ಗವನ್ನು ತೋರಿಸಿದ್ದಾರೆ. ದೇಶ ಇಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಪ್ರಯಾಸ್ ಎನ್ನುವ ಸಾಮಾನ್ಯ ಗುರಿಯೊಂದಿಗೆ ಮುನ್ನಡೆಯುತ್ತಿದೆ. ಸೂಕ್ಷ್ಮತೆಯನ್ನು ನಮ್ಮ ಕೆಲಸದ ಮಾನದಂಡವಾಗಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. पूरी दुनिया ने इसे देखा भी और महसूस भी किया. कोरोना जैसी इतनी बड़ी पैंडेमिक आई, दुनिया के कई देश जो ह्यूमन राइट्स और मानवता की बड़ी बड़ी बातें करते हैं, जो इन बातों को डिप्लोमेटिक वेपन के रूप में इस्तेमाल करते हैं, जरूरत पड़ने पर वो गरीब और छोटे देशों की मदद से पीछे हट गए. उस समय उन्होंने केवल अपने हितों की चिंता की, लेकिन भारत ने परमार्थ भाव से अपने सामर्थ्य से भी आगे जाकर कितने ही देशों की मदद की. हमने दुनिया के 150 से ज्यादा देशों में दवाइयां पहुंचाई, कई देशों को वैक्सीन भेजी. इसका पूरी दुनिया पर एक बहुत सकारात्मक असर भी पड़ा. अभी हाल ही में मैं गयाना दौरे पर गया था, कल मैं कुवैत में था. वहां ज्यादातर लोग भारत की बहुत प्रशंसा कर रहे थे.